ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುರಪುರ ಸಂಸ್ಥಾನವು ಕ್ರಿಸ್ತಶಕ 1630ರಲ್ಲಿ ಸ್ಥಾಪನೆಯಾಯಿತು. ಗೋಸಲ ವಂಶದ 12 ಜನ ಅರಸರು ಸುಮಾರು 200 ವರ್ಷಗಳಿಗೂ ಮಿಗಿಲಾಗಿ ಆಡಳಿತ ನಡೆಸಿದ್ದಾರೆ. ಕರ್ನಾಟಕದ ವಿಜಯನಗರೋತ್ತರ ಕಾಲೀನ ಇತಿಹಾಸದಲ್ಲಿ ಈ ಸಂಸ್ಥಾನಕ್ಕೆ ಅಗ್ರಸ್ಥಾನವಿದೆ. ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಅಲ್ಲಿಂದ ವಲಸೆ ಬಂದ ಬೇಡ ಜನಾಂಗದ ಗೋಸಲ ವಂಶದ ಅರಸರು ಮೊದಲು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾಗಣಗೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದ್ದು, ಆರಂಭದಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು, ನಂತರದಲ್ಲಿ ಹೈದರಾಬಾದಿನ ನಿಜಾಮ, ಇತ್ತ ಮರಾಠರ ಪೇಶ್ವೆಗಳ ಮಧ್ಯದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದ ಹೆಗ್ಗಳಿಕೆ ಸುರಪುರ ಸಂಸ್ಥಾನಕ್ಕಿದೆ. ಈ ಸಂಸ್ಥಾನವು ಇಂದಿನ ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ಹುಣಸಗಿ, ವಡಗೇರ, ಕಲಬುರಗಿ ಜಿಲ್ಲೆಯ ಜೇವರ್ಗಿ, ರಾಯಚೂರು ಜಿಲ್ಲೆಯ ದೇವದುರ್ಗವನ್ನೊಳಗೊಂಡಂತೆ ಸಗರನಾಡು ಎಂದು ಕರೆಯಲ್ಪಡುವ ಕೃಷ್ಣ ಭೀಮಾ ನದಿಗಳ ಮಧ್ಯದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದೆ. ಸುರಪುರ ಸಂಸ್ಥಾನವು ಮೊದಲು ವಾಗಣಗೇರಿ, ನಂತರದಲ್ಲಿ ಸುರಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಗರನಾಡಿನಾದ್ಯಂತ ಅನೇಕ ಜನಪರ ಕೆಲಸಗಳನ್ನು ಮಾಡಿದೆ. ಗೋಸಲ ವಂಶಸ್ಥರಾದ ರಾಜ ಹಸರಂಗಿ ಪಾಮನಾಯಕ, ರಾಜ ಪಿತಾಂಬರಿ ಬಹರಿ ಪಿಡ್ಡ ನಾಯಕರು ಮೊಘಲರಿಗೆ ಸಿಂಹ ಸ್ವಪ್ನರಾಗಿದ್ದವರು. ಅದರಲ್ಲೂ ಇಡೀ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ದ ಮೊಘಲರ ಪ್ರಮುಖ ಅರಸ ಔರಂಗಜೇಬನನ್ನು ಕ್ರಿಸ್ತಶಕ 1707ರಲ್ಲಿ ವಾಗಣಗೇರಿ ಕದನದಲ್ಲಿ ಹಿಮ್ಮೆಟ್ಟಿಸಿದ್ದು, ಈ ಕದನವೇ ಔರಂಗಜೇಬನ ಕೊನೆಯ ಕದನವಾಗಿತ್ತು ಎಂಬುದನ್ನು ಪ್ರಸಿದ್ಧ ಇತಿಹಾಸಕಾರ ಜದುನಾಥ್ ಸರ್ಕಾರ್ ಅವರು ತಮ್ಮ ಕೃತಿಯಾದ ಹಿಸ್ಟ್ರಿ ಆಫ್ ಔರಂಗಜೇಬ್ನಲ್ಲಿ ತಿಳಿಸಿದ್ದಾರೆ. ಈ ವಂಶದ ಇನ್ನೋರ್ವ ಅರಸ ಮೊಂಡಗಾಯಿ ರಾಜ ವೆಂಕಟಪ್ಪ ನಾಯಕನು ಮಿತ್ರನಾದ ಹೈದರಾಬಾದನ ನಿಜಾಮನ ಕೋರಿಕೆಯಂತೆ ಅಭೇದ್ಯ ಕೋಟೆಯಾಗಿರ್ತಕ್ಕಂಥ ಪಾಂಡಿಚೇರಿ ಕೋಟೆಯ ಮೇಲೆ ದಾಳಿ ಮಾಡಿ ಗೆದ್ದು ಕೋಟೆಯ ಮೇಲೆ ಹನುಮಧ್ವಜವನ್ನು ನೆಟ್ಟಿದ್ದರು. ಬ್ರಿಟಿಷರ ವಿರುದ್ಧದ ಕಿತ್ತೂರಿನ ಹೋರಾಟದಲ್ಲಿ ಸುರಪುರ ಸಂಸ್ಥಾನದ ಅರಸ ಮುಮ್ಮಡಿ ರಾಜ ದೇವೇಂದ್ರ ವೆಂಕಟಪ್ಪ ನಾಯಕನು ಕಿತ್ತೂರಿನ ಚೆನ್ನಮ್ಮಳ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನ ಕೋರಿಕೆಯಂತೆ 300 ಜನ ಬೇಡ ಅರಸರನ್ನು ಒದಗಿಸಿದ್ದು, ಅವರ ಹೋರಾಟಕ್ಕೆ ಸಹಾಯ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥಾನಕ್ಕಿದೆ. 1857-58ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ದಕ್ಷಿಣ ಭಾರತದ ಎಲ್ಲ ಸಂಸ್ಥಾನಗಳ ನೇತೃತ್ವ ವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಶ್ರೇಯಸ್ಸು ಈ ಸಂಸ್ಥಾನದ ತರುಣ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರಿಗೆ ಸಲ್ಲುತ್ತದೆ. ಇಂತಹ ಇತಿಹಾಸ ಹೊಂದಿರುವ ಸುರಪುರ ಸಂಸ್ಥಾನದ ರಾಜಕೀಯ ಇತಿಹಾಸ ಕುರಿತಾಗಿ ಅನೇಕ ಅಧ್ಯಯನಗಳು ನಡೆದಿವೆ, ಅನೇಕ ಸಂಶೋಧನಾ ಕೃತಿಗಳು ಹೊರಬಂದಿವೆ. ಈ ಸಂಸ್ಥಾನದ ಸಾಂಸ್ಕೃತಿಕ ಚರಿತ್ರೆಯನ್ನು ಕುರಿತು ತಲಸ್ಪರ್ಶಿ ಅಧ್ಯಯನಗಳು ಆಗಿರುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ರಾಣಿಯರ ಕುರಿತು ಈ ವಂಶದ ಪ್ರಮುಖ ದೊರೆ ಎಂದೇ ಪರಿಗಣಿಸಲ್ಪಟ್ಟ 1858ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ದಕ್ಷಿಣ ಭಾರತದ ಎಲ್ಲ ಸಂಸ್ಥಾನಗಳ ನೇತೃತ್ವ ವಹಿಸಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕನ ಏಳಿಗೆಗೆ ಕಾರಣವಾದ ಮಹಾತಾಯಿ ರಾಣಿ ಈಶ್ವರಮ್ಮ, ಸ್ವಾತಂತ್ರ್ಯ ರಾಜ್ಯ ಭಾರ ಮಾಡಿದ ರಾಣಿ ಕಾಂತಮ್ಮ, ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರ ಪತ್ನಿ ಮಹಾರಾಣಿ ರಾಣಿ ರಂಗಮ್ಮನ ಕುರಿತು ಅಧ್ಯಯನಗಳೇ ಆಗಿರುವುದಿಲ್ಲ. ಈ ವಂಶದ ಅರಸರು ಮಹಿಳೆಯರನ್ನು ಗೌರವಿಸುತ್ತಿದ್ದರು. ಇದಕ್ಕೆ ಇಂಬು ನೀಡುವಂತೆ ಅರಸರು ತಮ್ಮ ತಾಯಿಯ ಹೆಸರಿನಲ್ಲಿ, ಮಹಾರಾಣಿಯರ ಹೆಸರಿನಲ್ಲಿ ಅನೇಕ ಊರು ಗ್ರಾಮಗಳನ್ನು ನಿರ್ಮಿಸಿರೋರು. ರಾಣಿಯರ ಹೆಸರಿನ ಕೆಲ ಗ್ರಾಮಗಳು: ಅಮ್ಮಾಪುರ ಗ್ರಾಮ, ಇದು ಸುರಪುರದಿಂದ ಪಶ್ಚಿಮಕ್ಕೆ 15 ಕಿಲೋಮೀಟರ್ ಅಂತರದಲ್ಲಿದೆ. ಇದು ಗೋಸಲ ವಂಶದ ಅರಸ ಹಸರಂಗಿ ಪಾಮನಾಯಕನು ವಾಗಣಗೇರಿಯ ಸ್ಥಾಪಕ ಗಡ್ಡಿ ಪಿಡ್ಡ ನಾಯಕನ ತರುವಾಯ ಆಡಳಿತಕ್ಕೆ ಬಂದು ಮೊಘಲರ ಸುಲ್ತಾನ ಔರಂಗಜೇಬ್ ಹಾಗೂ ಆತನ ಅನೇಕ ಸರದಾರರೊಡನೆ ಕದನಗಳನ್ನು ಮಾಡಿದ್ದಾನೆ. ಈತನಿಗೆ 5 ಜನ ಹೆಂಡಂದಿರಿದ್ದರು. ಮೊದಲನೇ ಹೆಂಡತಿ ಹಿರಿಯಳಾದ ಅಮ್ಮನಾಗತಿ, ಎರಡನೇ ಹೆಂಡತಿ ದೇವದುರ್ಗದ ತಿಮ್ಮಣ್ಣನ ಮಗಳಾದ ಅವ್ವನಾಗತಿ, ಮೂರನೆಯವಳು ವೆಂಕಟಪತಿ ನಾಗಲಿಂಗಯ್ಯನ ಮಗಳು ಕೃಷ್ಣಮ್ಮ, ನಾಲ್ಕನೆಯವರು ಜಾಲಹಾಳ ರಾಯಪ್ಪನ ಮಗಳು ಬಂಗಾರಮ್ಮ, 5ನೆಯವರು ಗುಡುಗುಂಟೆ ಮರಾಠಿಯವರ ಮಗಳು ಲಕ್ಷ್ಮಮ್ಮ. ಈ ಮೇಲಿನ ಯಾರಿಗೂ ಮಕ್ಕಳಾಗದ ಪ್ರಯುಕ್ತ ಅಣ್ಣನ ಮಗನಾದ ಅಂದ್ರೆ ಪಿತಾಂಬರಿ ಪಿಡ್ಡ ನಾಯಕನ ಅಣ್ಣನ ಮಗನಾಗಿರ್ತಕ್ಕಂಥ ಅನ್ನದಾನಿ ಸೋಮಪ್ಪ ನಾಯಕನ ಮಗನಾಗಿರ್ತಕ್ಕಂಥ ಪಿತಾಂಬರಿ ಪಿಡ್ಡ ನಾಯಕನನ್ನ ಮಗನನ್ನಾಗಿ ದತ್ತು ಪಡಿತಾನೆ. ಇಂಥ ಸಂದರ್ಭದಲ್ಲಿ 5ನೇ ಹೆಂಡತಿ ಆಗಿರ್ತಕ್ಕಂಥ ಗುಡುಗುಂಟಿಯ ಮರಾಠಿಯವರ ಮಗಳು ಲಕ್ಷ್ಮಮ್ಮಳ ಉದರದಿಂದ ಜಕ್ಕಪ್ಪ ನಾಯಕರು ಹುಡ್ತಾರೆ. ಇವನನ್ನೇ ರಾಣಿ ಅಮ್ಮನಾಗತಿ ಹಸರಂಗಿ ಪಾಮನಾಯಕನ ವಾರಸುದಾರರನ್ನಾಗಿ ಮಾಡ್ಬೇಕಂತ ಬಯಸಿರ್ತಾಳೆ. ಆದರೆ ದತ್ತು ಮಗ ಪಿಡ್ಡ ನಾಯಕ ಇದರಿಂದ ಮುನಿಸಿಕೊಳ್ಬಿಡ್ತಾನೆ. ದುರ್ದೈವವಶ ಜಕ್ಕಪ್ಪ ನಾಯಕರಿಗೆ 14 ವರ್ಷ ತುಂಬಲು ಆತನಿಗೆ ವಿಷಮ ಜ್ವರ ಬಂದು ಆತ ತೀರಿಕೊಳ್ಳಲು ಪಾಮನಾಯಕನು ತನ್ನನ್ನು ತಾನು ಕೊಂದುಕೊಳ್ಳಲು ನಿರ್ಧರಿಸ್ತಾನ. ಆ ಸಂದರ್ಭದಲ್ಲಿ ಅಮ್ಮನಾಗತಿ ಆತನನ್ನ ಬಹಳ ಬಹುವಾಗಿ ಸಂತೈಸ್ತಾಳೆ. ಅನೇಕ ಮಂದಿ ಮಕ್ಕಳು ಸಂತೈಸಿ ಆತನ ಮನೆ ಪರಿವರ್ತನೆ ಮಾಡ್ತಾರೆ. ಈ ರೀತಿಯಲ್ಲಿ ಅಮ್ಮನಾಗತಿಯು
ರಾಜ ಹಸರಂಗಿ ಪಾಮನಾಯಕರ ಮೇಲೆ ಪ್ರಭಾವ ಹೊಂದಿದ್ದಳು. ಈ ಕಾರಣಕ್ಕಾಗಿಯೇ ಪಾಮನಾಯಕರು ಹಿರೇ ಹೆಂಡತಿಯಾಗಿರ್ತಕ್ಕಂಥ ಅಮ್ಮನಾಗತಿ ಹೆಸರಿನಲ್ಲಿ ಅಮ್ಮಾಪುರ ಎಂಬ ಗ್ರಾಮವನ್ನು ನಿರ್ಮಿಸ್ತಾರೆ. ಅಲ್ಲದೆ ಅಲ್ಲಿ ತೋಟ ಮತ್ತು ಬಾವಿಗಳನ್ನು ನಿರ್ಮಿಸಿ ಅಭಿವೃದ್ಧಿಗೊಳಿಸ್ತಾರೆ. ಜೊತೆಗೆ ಅಮ್ಮಾಪುರ ಎಂತಕ್ಕಂಥ ಗ್ರಾಮದ ಪಕ್ಕದಲ್ಲಿ ಇರತಕ್ಕಂಥ ಬೋನಾಳ ಮತ್ತು ಅಮ್ಮಾಪುರ ಗ್ರಾಮಗಳ ಮಧ್ಯದಲ್ಲಿ ಮೊದಲೇ ಕಟ್ಟಿಸಿದ್ದ ಬೋನಾಳ ಕೆಲೆಯನ್ನು ಪುನಃ ವಿಸ್ತರಿಸಿ ನಿರ್ಮಾಣವನ್ನುಗೊಳಿಸ್ತಾರೆ. ಇನ್ನೊಂದು ಗ್ರಾಮ ಲಕ್ಷ್ಮೀಪುರ. ಇದು ಸುರಪುರದಿಂದ ಪೂರ್ವಕ್ಕೆ 8 ಕಿಲೋಮೀಟರ್ ಅಂತರದಲ್ಲಿದೆ. ಇದನ್ನ ಗೋಸಲ ವಂಶದ ಇನ್ನೋರ್ವ ಪ್ರಮುಖ ಅರಸ ಪಿತಾಂಬರಿ ಬಹರಿ ಪಿಡ್ಡ ನಾಯಕರು ಇದನ್ನ ತನ್ನ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮಮ್ಮನ ಹೆಸರಿನಿಂದ ಲಕ್ಷ್ಮೀಪುರ ಎಂಬ ಊರನ್ನ ನೆಲೆಗೊಳಿಸಿ ಅದನ್ನು ಅಭಿವೃದ್ಧಿಗೊಳಿಸ್ತಾರೆ. ಜನರಿಗೆ ಉಪಯೋಗವಾಗಲೆಂದು ಅಲ್ಲಿ ಅನೇಕ ಕೆರೆ ಕಟ್ಟೆಗಳನ್ನ ಬಾವಿಗಳನ್ನ ತೋಡಿಸ್ತಾರೆ. ಜೊತೆಗೆ ಆ ಲಕ್ಷ್ಮೀಪುರದಲ್ಲಿ ಅನೇಕ ಮಠಗಳನ್ನ ನಿರ್ಮಿಸಿರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನೊಂದು ಗ್ರಾಮ ರುಕ್ಮಾಪುರ. ಇದು ಸುರಪುರದಿಂದ ಆಗ್ನೇಯ ದಿಕ್ಕಿಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಪೋರ್ಚುಗೀಸರ ಅಭೇದ್ಯ ಕೋಟೆ ಎಂದು ಪರಿಗಣಿಸಲಾಗಿದ್ದ ಪಾಂಡಿಚೇರಿ ಕೋಟೆಯನ್ನು ಗೆದ್ದ ಸುರಪುರದ ಅರಸ ಮೊಂಡಗ ವೆಂಕಟಪ್ಪ ನಾಯಕರು ತನ್ನ ತಾಯಿಯ ಹೆಸರಾದ ರುಕ್ಕಮ್ಮಳ ಹೆಸರಿನಿಂದ ರುಕ್ಮಾಪುರವನ್ನು ನಿರ್ಮಿಸ್ತಾರೆ ಮತ್ತು ಅದನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಸತ್ಯಂಪೇಟೆ ಎನ್ನುವ ಗ್ರಾಮವನ್ನ ನಿರ್ಮಾಣ ಮಾಡಲಾಗ್ತದೆ. ಇದನ್ನ ರಾಜ ಮೊಂಡಗ ವೆಂಕಟಪ್ಪ ನಾಯಕರು ಇದನ್ನ ನಿರ್ಮಾಣ ಮಾಡ್ತಾರೆ. ಇದು ಸುರಪುರದಿಂದ ಪೂರ್ವಕ್ಕೆ 6 ಕಿಲೋಮೀಟರ್ ಅಂತರದಲ್ಲಿದೆ. ಇದನ್ನ ತನ್ನ ಅಣ್ಣನ ಮಡದಿಯಾಗಿರ್ತಕ್ಕಂಥ ಸತ್ಯಮ್ಮಳ ಸ್ಮರಣಾರ್ಥವಾಗಿ ಈ ಊರನ್ನ ಆತ ಮರುನಾಮಕರಣ ಮಾಡ್ತಾನೆ. ಒಣಕೆಹಾಳೆ ಅಂತಕ್ಕಂಥ ಗ್ರಾಮಕ್ಕೆ ತನ್ನ ಅತ್ತಿಗೆಯ ಸ್ಮರಣಾರ್ಥವಾಗಿ ಸತ್ಯಮ್ಮನ ಪೇಟೆ ಎಂದು ಮರುನಾಮಕರಣ ಮಾಡಿ ಅಲ್ಲಿ ಒಂದು ತೋಟವನ್ನ ಬಾವಿಯನ್ನು ನಿರ್ಮಿಸಿ ಅದನ್ನು ಅಭಿವೃದ್ಧಿಗೊಳಿಸ್ತಾನೆ. ಇನ್ನೊಂದು ರಂಗಂಪೇಟೆ ಅಂತಕ್ಕಂಥ ಊರು. ಇದು ಸುರಪುರದಿಂದ ಈಶಾನ್ಯಕ್ಕೆ 3 ಕಿಲೋಮೀಟರ್ ಅಂತರದಲ್ಲಿದೆ. ಇದನ್ನ ಪುರುಷಕಾರಿ ಲೋಕಯ್ಯನವರ ಹಸ್ತಪ್ರತಿಯಂತೆ ಮುಮ್ಮಡಿ ರಾಜ ವೆಂಕಟಪ್ಪ ನಾಯಕರು 1822ರಲ್ಲಿ ರಾಣಿ ರಂಗಮ್ಮಳ ಹೆಸರಿನಿಂದ ರಂಗಂಪೇಟೆಯನ್ನ ಸ್ಥಾಪಿಸ್ತಾರೆ ಹಾಗೂ ಅಭಿವೃದ್ಧಿಗೊಳಿಸ್ತಾರೆ. ಅಲ್ಲಿ ಅನೇಕ ಪುಷ್ಕರಣಿಗಳನ್ನ ನಿರ್ಮಿಸಿದರು. ಅನೇಕ ಹೊಸ ಮಠಗಳನ್ನ ಹಾಗೂ ಹಳೆಯ ಮಠಗಳನ್ನ ಜೀರ್ಣೋದ್ಧಾರಗೊಳಿಸಿರುವುದು ನಮಗೆ ಕಂಡು ಬರುತ್ತದೆ. ಈ ರೀತಿಯಲ್ಲಿ ಸುರಪುರ ಸಂಸ್ಥಾನದ ಗೋಸಲ ವಂಶಸ್ಥರು ಮಹಿಳೆಯರನ್ನು ಗೌರವಿಸುವುದರ ಮೂಲಕ ಅವರನ್ನ ಇತಿಹಾಸದಲ್ಲಿ ಅಮರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸುರಪುರ ಸಂಸ್ಥಾನದ ವ್ಯಾಪ್ತಿಗೊಳಪಟ್ಟ ಅನೇಕ ಊರುಗಳಿಗೆ ಈ ರೀತಿಯಲ್ಲಿ ಹೆಸರುಗಳನ್ನು ಇಟ್ಟಿರಬಹುದಾಗಿದ್ದು ಸಂಶೋಧನೆಗಳಾಗಬೇಕಾಗಿವೆ. ಆ ದೃಷ್ಟಿಯಲ್ಲಿ ಸಂಶೋಧಕರು ಗಮನ ಹರಿಸುವುದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು.